ಆದರ್ಶವಾಗಿದ್ದಾರೆ. ಆದ್ರಿಂದ ಅವರ ಆದರ್ಶವನ್ನ ಮುಂದಕ್ಕೆ ತಗೊಂಡು ನಾವೆಲ್ಲ ಬೆಳೀತಾ ಹೋಗ್ಬೇಕು, ಆಗ್ತಾ ಹೋಗ್ಬೇಕು. ಬನ್ನಿ ನಾವು ಅಂಥದೊಂದು ಆಸಕ್ತಿಯನ್ನ ತಗೊಳ್ಳೋಣ, ಉತ್ಸಾಹವನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಅವರಲ್ಲಿ ಈಗಲೂ ಅವ್ರ ಸ್ನೇಹದ ಬಗ್ಗೆ ಮಾತಾಡ್ತಾರೆ. ಅವ್ರಲ್ಲಿ ಯಾವತ್ತೂ ನಾನು ನೋಡಿದ ಒಂದೇ ಅಂದ್ರೆ ಕೆಟ್ಟ ಮಾತಾಡಿಲ್ಲ. ಯಾವತ್ತೂ ಇನ್ನೊಬ್ಬರ ಬಗ್ಗೆ ಅವನು ಹೀಗೆ ಅಂತ ಅವನು ಇಲ್ಲದಾಗ ಅವನ ಹಿಂದಿನ ಮಾತಾಡಿಲ್ಲ. ಎರಡನೇ ವ್ಯಕ್ತಿತ್ವ. ಓಕೆ, ಮೂರನೇದು ನಗ್ತಾ ಇರ್ತಾರೆ ನೋಡಿ. ಒಂದು ಸ್ನೇಹ, ಒಂದು ನಗು, ಇನ್ನೊಂದು ಇನ್ನೊಬ್ಬರ ಬಗ್ಗೆ ನಕಾರಾತ್ಮಕವಾದ ಮಾತುಗಳಾಡಲ್ಲ. ಇದು ಮೂರು ವ್ಯಕ್ತಿತ್ವದ ಶ್ರೇಷ್ಠತೆ, ದೀಪಧಾರಿಗಳ ದಿವ್ಯ ದರ್ಶನ ಇದು ಆಗ್ಬೇಕು. ಇದೇ ಅವರಿಂದ ನಮ್ಗೆ ಸಿಗುವಂತಹ ರೋಲ್ ಮಾಡೆಲ್ಶಿಪ್ ಅಂತ ಹೇಳ್ತಾ, ಬಂಧುಗಳೇ, ಒಂದೇ ಒಂದು ಮಾತು. ನಾನು ನನ್ನ 31ನೇ ಪುಸ್ತಕ ಬರೀತಾ ಇದ್ದೀನಿ. ಆ ಪುಸ್ತಕಕ್ಕೆ ಹೆಸರಿಟ್ಟಿದ್ದೀನಿ. ಮೊದಲ ಸಾಲು ಬರೆದಿದ್ದೀನಿ, ಕೊನೆ ಸಾಲು ಬರೆದಿದ್ದೀನಿ, ಮಧ್ಯೆ ಇನ್ನೂ ಬರೆದಿಲ್ಲ. ಆ ಮೊದಲ ಸಾಲು ಕೊನೆ ಸಾಲು ಒಂದೇ ಸಾಲು. ಅದೇ ಇವತ್ತಿಗೆ ಸಾಕ್ಷಿಯಾಗುತ್ತೆ ಅಂತ ಹೇಳ್ತೀನಿ. ಏನು ನೋಡಿ, ನನಗೆ 62 ವರ್ಷ. ಹೀಗೆ ಬಿದ್ದೋಗ್ಬಿಟ್ರೆ ಇಲ್ಲೇ ಗೊತ್ತಿಲ್ಲ ಯಾವ ಕ್ಷಣ ಏನಾಗುತ್ತೋ. ಬಿದ್ದೋಗ್ಬಿಟ್ರೆ ದಿಂಡೂರು ನನ್ನ ಹೆಂಡತಿ ನಂಬರ್ ಇದೆ, ಫೋನ್ ಮಾಡ್ತಾರೆ. ಬಾಡಿ ಬಿದ್ದೋಗಿದೆ, ಬಂದು ತಗೊಂಡೋಗಿ. ನಿಂತಿದ್ರೆ ಭಾಷಣಕಾರ, ಬಿದ್ದೋದ್ರೆ ಬಾಡಿ. ಆದ್ರೆ ನನಗೆ ಅದೆಲ್ಲ ಮುಖ್ಯ. ಬಿದ್ದೋದ್ರೆ ನಾಳೆ ಬೆಳಗ್ಗೆ ಸಮಾಜಕ್ಕೆ ಚೇತನ್ ರಾಮ್ ಬಗ್ಗೆ ಹೇಳೋದಿಕ್ಕೆ ಒಂದು ವಾಕ್ಯನಾರು ಇರ್ಬೇಕು. ಒಂದು ವಾಕ್ಯ, ಸರಳ ವಾಕ್ಯ, ಸಹಜ ವಾಕ್ಯ, ಸತ್ಯ ವಾಕ್ಯ. ಮುಂದಿನ ವಾಕ್ಯ ಕೇಳಿಸ್ಕೊಳ್ಳಿ. ಒಂದು ವಾಕ್ಯವೂ ಹೇಳುವುದಕ್ಕೆ ಇರದಿದ್ದರೆ, ಕೇಳಿಸ್ಕೊಳ್ಳಿ, ನಾನು ಸಾಯುವುದಕ್ಕೂ ಅಯೋಗ್ಯ. ಈಗ ನಾವೆಲ್ಲ ಯೋಚನೆ ಮಾಡ್ಬೇಕಾಗಿರೋದು ಏನು ಅಂದ್ರೆ, ಯಾವ ಕ್ಷಣ ಹೋಗ್ತೀವೋ ಗೊತ್ತಿಲ್ಲ, ಒಂದು ವಾಕ್ಯ ಹುಟ್ಟಿದ್ಯಾ ಅಂತ. ಹುಟ್ಟಿಲ್ದೆ ಅಂದ್ರೆ ಅರ್ಜೆಂಟಲ್ಲಿ ಒಂದು ವಾಕ್ಯ ಹುಟ್ಟಿಸ್ಕೋಬೇಕು. ಇಲ್ಲಾಂದ್ರೆ ಸಾವು ಬರಲ್ಲ. ಬರುತ್ತೆ. ಯಾಕೆ ಬರಲ್ಲ? ನಮ್ಮ ಸೋದರಮ್ಮ ಅವನ ಮಗನೇ ಅವನು. ಹಲೋ, ಅದಕ್ಕೆ ನಂದೊಂದು ಮಾತಿದೆ, ಇರುವಾಗ ಬದುಕಿರೋ, ಸತ್ ಮೇಲೆ ಇರು. ಇರುವಾಗ ಬದುಕಿರೋ, ಸತ್ ಮೇಲೆ ಇರು. ಬದುಕಿರೋದು ಅಂದ್ರೆ ಇದೇ ಜೀವನೋತ್ಸಾಹ, ಅದೇ ದಿಡ್ಡೋರು. ಸತ್ ಮೇಲೆ ಅವರ 30 ವರ್ಷವನ್ನ ಸಮಾಜಕ್ಕೆ ಮಾಡಿರೋ ಕೆಲಸನ ಪಟ್ಟಿ ಮಾಡಿ ಅವರಿಗೆ ಆರಾಮ್, ನಿಶ್ಚಿಂತೆ, ನೆಮ್ಮದಿ. ಯಾಕೆ ಹೇಳಿ? ಒಂದು ವಾಕ್ಯ ಇದ್ರೆ ಸಾಯೋದಿಕ್ ಯೋಗ್ಯ ಅಂದೆ. ಇಂತಹ 100 ವಾಕ್ಯಗಳನ್ನ ಕ್ರೋಢೀಕರಿಸಿಕೊಂಡಿರೋ ದಿಂಡೂರರಿಗೆ 100 ವರ್ಷ ಅವರು ನೆಮ್ಮದಿಯಾಗಿ ಇದ್ದು ನಮ್ಮೆಲ್ಲರನ್ನ ಮತ್ತೊಮ್ಮೆ ಮಾದರಿ ಸ್ಥಿತಿಗೆ ತೆಗೆದುಕೊಂಡು ಹೋಗಬೇಕು ಅಂತ ಆಶಿಸ್ತಾ, ನನಗೆ ತುಂಬಾ ಸಂತೋಷ ಆಗಿದೆ. 46 ವರ್ಷದ ಸ್ನೇಹ ಇಲ್ಲಿವರೆಗೂ ಕರ್ಕೊಂಡ್ಬಂದಿದೆ. ಇನ್ನು 46 ವರ್ಷ ನಾನು ನಿಮ್ ಜೊತೆ ಇರಬೇಕು ಅಂತ ಆಸೆ ಇದೆ. ಯಾಕೆ ನಿಮ್ಗೆ ಆಸೆಯನ್ನು ವ್ಯಕ್ತಪಡಿಸ್ತಾ ನಾನು ಸ್ವಾರ್ಥ, ನಾನು 46 ವರ್ಷ ಬದುಕಬೇಕೇನು ಅಂತ ಅನ್ಕೊಂಡಿದ್ದೀನಿ. ಅದರಿಂದ ನಿಮ್ಮಿಂದ ನನಗೆ ಅದು ಟ್ರಾನ್ಸ್ಫರ್ ಆಗ್ಲಿ, ನನ್ನಿಂದ ನಿಮಗೆ ಅದು ಟ್ರಾನ್ಸ್ಫರ್ ಆಗ್ಲಿ. ಇಬ್ರು ಜೊತೆಯಾಗಿ ಬದುಕೋಣ. ಬದುಕಿದ್ರೆ ಆಗುತ್ತಾ? ಅನ್ಕೊಂಡ್ರೆ ಆಗುತ್ತಾ? ಆಗುತ್ತೆ. ಅದೇ ಡಾಕ್ಟರ್ ಮ್ಯಾಕ್ಸ್ವೆಲ್ ಮಾಡಿಸಿ ಹೇಳಿದ, ಸಾಧ್ಯವೆಂದರೆ ಸಾಧ್ಯ, ಅಸಾಧ್ಯವೆಂದರೆ ಅಸಾಧ್ಯ, ಅಸಾಧ್ಯವೆಂದರೆ ಅಸಾಧ್ಯವಾದ್ದರಿಂದ ಪ್ರಯತ್ನವನ್ನೇ ಪಡುವುದಿಲ್ಲ. ಸಾಧ್ಯವೆಂದರೆ ಸಾಧ್ಯ, ಅಸಾಧ್ಯವೆಂದರೆ ಅಸಾಧ್ಯ, ಸಾಧ್ಯವೆಂದರೆ ಸಾಧ್ಯವಾಗಿರುವುದರಿಂದ ಬನ್ನಿ ಎಲ್ಲವನ್ನೂ ಸಾಧ್ಯವೆಂದೇ ತಿಳಿಯೋಣ. ದಿಂಡೂರರ ಇಡೀ ಜೀವನ ಸಾಧ್ಯವೆನಿಸುವಂತಹ ಕ್ರಿಯೆಗಳನ್ನ ಮಾಡ್ಕೊಂಡು ಬಂದಿದ್ದೆ ಅಲ್ವೇ? ಹಾಗಾದ್ರೆ ಇದಕ್ಕೇನ್ ಮಾಡಬೇಕು? ಏನೂ ಇಲ್ಲ. 2 ಕೆಲಸ ಮಾಡಿದಾರ ಅವರು. ಅದಕ್ಕೆ ಈ ಸಾಧ್ಯ ದೊಡ್ಡ ಸಾಧ್ಯ ಆಗಿರೋದು. ಒಂದು, ನಿನ್ನೆ ಹಾಗೆ ಇವತ್ತು ಇದ್ರೆ, ನಿನ್ನೆ ಏನ್ ರಿಸಲ್ಟ್ ಬಂತೋ ಇವತ್ತು ಅದೇ ಫಲಿತಾಂಶ ಬರುತ್ತೆ. ಬದಲಾಗಬೇಕು, ಪ್ರತಿ ಕ್ಷಣ ಬದಲಾಗಬೇಕು. ಬದಲಾವಣೆಗೆ ತಕ್ಕ ಹಾಗೆ ನಾವು ಬದಲಾಗದೆ ಹೋದರೆ ಬದಲಾವಣೆಯ ಗಾಳಿ ಎಷ್ಟು ಜೋರಾಗಿದೆ ಅಂದ್ರೆ ಬದಲಾವಣೆಯೇ ನಮ್ಮನ್ನು ಬದಲು ಮಾಡಿ ಬಿಡುತ್ತದೆ. ಬದಲಾವಣೆ ನಮ್ಮನ್ನು ಬದಲು ಮಾಡಕ್ ಮುಂಚೆ ನಾವೇ ಬದಲಾಗೋದು ಮರ್ಯಾದೆಯ ಲಕ್ಷಣ. ಆದ್ರಿಂದ ಎಲ್ಲ ದೀಪಧಾರಿಗಳ ದೊಡ್ಡ ಮಂತ್ರಶಕ್ತಿ ಏನು ಅಂದ್ರೆ, ಪ್ರತಿ ಕ್ಷಣ ಅಗತ್ಯಗಳನ್ನು ನೋಡಿಕೊಂಡು ಬದಲಾಗ್ತಾನೆ ಹೋಗ್ತಾರೆ. ಬನ್ನಿ ಬದಲಾಗೋಣ, ಬನ್ನಿ ಕಲಿಯೋಣ, ಬನ್ನಿ ಕಲಿಸೋಣ, ಬನ್ನಿ ಬೆಳೆಯೋಣ, ಬನ್ನಿ ಬೆಳೆಸೋಣ, ಬನ್ನಿ ಝೀರೋ ಎರರ್ನತ್ತ ಹೋಗೋಣ. ಝೀರೋ ಎರರ್ ಎಲ್ಲೂ ಇಲ್ಲ ನೋಡಿ. ವಸ್ತು, ವಿಷಯ, ವ್ಯಕ್ತಿ ಹುಡುಕಿ ನೋಡ, ಎಲ್ಲರೂ ಝೀರೋ ಎರರ್ ಇದೆಯಾ? ತಪ್ಪಿಲ್ಲದ ಸ್ಥಿತಿ ಎಲ್ಲೂ ಇಲ್ಲ. ಒಂದ್ ಕಡೆ ಇದೆ, ಎಲ್ಲ ಹೇಳಿ? ದೇವರು, ಆಮ್ನಿಶಿಯಂಟ್, ಆಮ್ನಿಪ್ರೆಸೆಂಟ್, ಆಮ್ನಿಪೊಟೆಂಟ್, ಝೀರೋ ಎರರ್. ಅದರಿಂದ ನಾವೆಲ್ಲ ಝೀರೋ ಎರರ್ ತಲುಪಿದ್ರೆ ಏನಾಗ್ತೀವಿ ಹೇಳಿ? ದೇವರಾಗುತ್ತೇವೆ. ಬನ್ನಿ ದೇವರಾಗೋಣ. ನಮಸ್ಕಾರ.
ಅವರಿಂದ ಸುಂದರವಾದ ಭಾಷಣವನ್ನ ನಾವೀಗ ಸವಿಯೋಣ. ವೇದಿಕೆಯಲ್ಲಿನ ಹಲೋ ಹಲೋ ಮೈಕ್ ಕೊಡಿ, ಹೆಣ್ಮಕ್ಳು ಉಪಯೋಗಿಸಿದ ಮೈಕ್ ಚೆನ್ನಾಗಿರುತ್ತೆ ಯಾವಾಗ. ವೇದಿಕೆ ಮೇಲಿನ ಎಲ್ಲ ಗಣ್ಯರೇ, ಬಂಧುಗಳೇ, 22ನೇ ತಾರೀಕು ನನ್ನ ಮಾತು ನಡಿಬೇಕಾಗಿತ್ತು. ನಾನು ಕೊಪ್ಪಳಕ್ಕೂ ಬಂದುಬಿಟ್ಟಿದ್ದೆ. ಬೆಳಗ್ಗೆ ಗಂಗಾವತಿಯಿಂದ ಕೊಪ್ಪಳಕ್ಕೆ ಹೊರಡುವ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ನನ್ನ ಹೆಂಡತಿಯವರ ತಂದೆ, ನನ್ನ ಮಾವನವರು ಕಾಲವಾಗಿದ್ದರಿಂದ ಬೆಳಗ್ಗೆ ದಿಂಡೂರವ್ರ ರೂಮ್ಗೆ ಹೋಗಿ ಅವ್ರಿಗೊಂದು ಸನ್ಮಾನ ಮಾಡಿ ನಾನು ಶಿವಮೊಗ್ಗಕ್ಕೆ ಹೊರಟು ಬಂದ್ಬಿಟ್ಟೆ. ಹಾಗಾಗಿ ಕೊಪ್ಪಳಕ್ಕೆ ಬಂದವನು ಸಮಾರಂಭಕ್ಕೆ ಬರೋಕ್ಕಾಗಲಿಲ್ಲ. ಆದರೆ ಭೂಮಿ ಗುಡ್ಡಿಗಿದೆ, ಸುತ್ಕೊಂಡು ಮತ್ತೆ ಬರುತ್ತೆ. ಅವಕಾಶಗಳೇ ಹಾಗೆ. ಇವತ್ತು ಮತ್ತೊಮ್ಮೆ ಬೆಂಗಳೂರಿನ ಈ ಕಾರ್ಯಕ್ರಮಕ್ಕೆ ದಿಂಡೋರರು ಬನ್ನಿ ಅಂದಾಗ ಸಂತೋಷವಾಯಿತು. ಇಲ್ಲಿರೋರ ಪೈಕಿ ನಂಗೆ ಗೊತ್ತಿಲ್ಲ, ಇಲ್ಲಿರೋರಲ್ಲಿ ದಿಂಡೂರರಿಗೆ ಅತಿ ಹಳೆಯ ಪರಿಚಯ ಬಹುಶಃ ನಾನಿರ್ಬೇಕು. ನಾ ಇನ್ನು ಏನು ಅಂತ ಹೇಳೇ ಇಲ್ಲ. ನನ್ನ ಅವರ ಭೇಟಿ ಯಾವಾಗ ಅಂತ ಹೇಳಿದ್ರೆ ಆಮೇಲೆ ನೀವು ಹೇಳಿ, ಕಂಪೇರ್ ಮಾಡೋಣ. ನನ್ನ 19ನೆಯ ವಯಸ್ಸಿನಲ್ಲಿ, ನನಗೀಗ 62, ನನ್ನ 19ನೆಯ ವಯಸ್ಸಿನಲ್ಲಿ 43 ವರ್ಷಗಳ ಹಿಂದೆ ನಾನು ಬಹಳ ಹೆಮ್ಮೆ, ಆ ಕಾಲದಲ್ಲೇ ಬಹಳ ಮಾತಾಡ್ತಿದ್ದೆ. ಡಿಬೇಟರ್, ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಡಿಬೇಟ್ಗಳಿಗೆ ಹೋಗ್ತಾ ಇದ್ದೆ ನನ್ನ ಕಾಲೇಜಿನಿಂದ, ನನ್ನ ಇದರಿಂದ. ಹಾಗೆ ನಾನು ಬರುವಾಗ ಕರ್ನಾಟಕದಿಂದ, ಧಾರವಾಡದಿಂದ ಒಬ್ಬ, ಹುಬ್ಬಳ್ಳಿಯಿಂದ ಒಬ್ರು, ಈಗ ಬೆಂಗಳೂರಿಂದ ಈ ಮುಖ್ಯಮಂತ್ರಿ ಸಿಹಿ ಕಹಿ ಚಂದ್ರು ಅಂತಿದಲ್ಲ, ಅವರು ಭೋಜನ ಅವರು, ಹೀಗೆ ಒಂದು 6 ಜನ ಯಾವುದೇ ಇದ್ರಲ್ಲೂ ಕೂಡ ಅಲ್ಲಿರ್ಬೇಕು ನಾವು. ಹಾಗೆ ಸಂಧಿಸಿದವರು ಬಸವರಾಜ ದಿಂಡೂರವರು. ತದನಂತರದಲ್ಲಿ 45-46 ವರ್ಷಗಳಿಂದ ನಿರಂತರವಾಗಿ ಜೂನಿಯರ್ ಚೇಂಬರ್ಗೆ ಸೇರಿದ್ವಿ. ಅಲ್ಲಿ ಒಟ್ಟಿಗೆ ವಲಯಾಧ್ಯಕ್ಷಗಳಾದ್ವಿ, ಜೆಸಿ ಅಧ್ಯಕ್ಷಗಳಾದ್ವಿ, ತರಬೇತುದಾರರಾದ್ವಿ. ಹೀಗೆ ನಡೆದುಕೊಂಡು ಬಂದದ್ದು. ನಾನು ತರಬೇತಿಗಾಗಿ ನನ್ನ ಜೀವನವನ್ನ ತೆರೆದಿಟ್ಟುಕೊಂಡಾಗ ಈ ಪಂಚಮಸಾಲಿ ಸಂಘ, ಇವತ್ತು ಲಕ್ಷಾಂತರ ಜನ ಇದ್ದೀರಿ, ನೀವೆಲ್ಲ ನಿಜವಾಗ್ಲೂ ಕೂಡ ಬಸವರಾಜ ದಿಂಡೂರ್ ಅವರಿಗೆ ಕೃತಜ್ಞರಾಗಿರ್ಬೇಕು. ನಾನು ಯಾವಾಗ್ಲೂ ಮಾತನಾಡ್ತೀನಿ, ಈ ಹಿಂದೆ ಕೆಲಸ ಮಾಡಿರ್ತಾರಲ್ಲ ಅವ್ರಿಗೆ ದಾರಿ ದೀಪ, ದೀಪಧಾರಿ ಅಂತ ಕರೀತಾರೆ. ದೀಪಧಾರಿ ಅನ್ನೋ ಪದವನ್ನ ನಮ್ಮ ಮುದ್ದುರಾಮನ ಮನಸ್ಸಿನ ಕೆ.ಸಿ. ಶಿವಪ್ಪನವರು ಬರೆದಿರೋದು. ಈ ದೀಪಧಾರಿಗಳು ನೋಡಿ, ದೀಪ ಹಚ್ಚಿದ್ವಿ. ಈಗ ಇವತ್ತು ತುಂಬಾ ಈ ಕಾರ್ಯಕ್ರಮ ಮಾಡೋರಿಗೆ ತುಂಬಾ ದುಡ್ಡಿದೆ, ಸಾಕಷ್ಟು ಶ್ರೀಮಂತರಿದ್ದಾರೆ. ಕೂತ್ಕೊಂಡ ಜಾಗದಲ್ಲಿ ಒಂದು ಸ್ವಿಚ್ ಒತ್ತು ಬಿಟ್ಟಿದ್ದಿದ್ರೆ ಇಡೀ ಸಭಾಂಗಣದಲ್ಲಿ 100 ಟ್ಯೂಬ್ಲೈಟ್, 100 ಮರ್ಕ್ಯುರಿ ದೀಪ, 100 ಸೋಡಿಯಂ ದೀಪ ಹತ್ಕೊಳ್ಳೋದು ಎಂಥ ಉದ್ಘಾಟನೆ ಅಲ್ವೇ? ಆದರೂ ಭಾರತೀಯ ಸಂಸ್ಕೃತಿಯಲ್ಲಿ ಅನೇಕ ದೇಶಗಳನ್ನು ನೋಡಿದ್ದೀನಿ, ಎಲ್ಲೂ ಕೂಡ ಈ ವ್ಯವಸ್ಥೆ ಇಲ್ಲ. ಇದು ಭಾರತೀಯ ಸಂಸ್ಕೃತಿಯ ದೊಡ್ಡ ಪ್ರತೀಕ. ಇದು ಎದ್ದು ಬಂದು ಎಣ್ಣೆಯ ಬತ್ತಿಯ ದೀಪವನ್ನು ಹಚ್ತೀವಿ. ಇದಕ್ಕೊಂದು ಅದ್ಭುತವಾದ ಕಾರಣ ಇದೆ. ಒಂದು ಟ್ಯೂಬ್ಲೈಟ್ ಇನ್ನೊಂದು ಟ್ಯೂಬ್ಲೈಟಿಗೆ ತಾಕಿಸಿದ್ರೆ ಹತ್ಕೊಳ್ಳೋದಿಲ್ಲ. ಒಂದು ಮರ್ಕ್ಯುರಿ ದೀಪ ಇನ್ನೊಂದು ಮರ್ಕ್ಯುರಿ ದೀಪವನ್ನು ಹಚ್ಚೋದಿಲ್ಲ. ಒಂದು ಎಣ್ಣೆಯ ಬತ್ತಿಯ ದೀಪ ಇನ್ನೊಂದು ಎಣ್ಣೆಯ ಬತ್ತಿಯ ದೀಪವನ್ನು ಹಚ್ಚುತ್ತೆ.
ನಾವೆಲ್ಲ ಟ್ಯೂಬ್ಲೈಟ್ಗಳಾಗಬಾರ್ದು, ಎಣ್ಣೆಯ ಬತ್ತಿಯ ದೀಪವಾಗಬೇಕು. ಅಂದು ಹಚ್ಚಿದ ದೀಪ 30 ವರ್ಷಗಳಿಂದ, 40 ವರ್ಷಗಳಿಂದ, 25 ವರ್ಷಗಳಿಂದ, ಒಂದಲ್ಲ ಎರಡಲ್ಲ, ನೂರಾರು ತರಬೇತಿಗಳಿಗೆ ನನಗೂ ನಿಮ್ಮ ಸಮಾಜಕ್ಕೂ ಸಂಬಂಧವೇ ಇಲ್ಲ. ಆದ್ರೆ ನನ್ನನ್ನ ಕರ್ಕೊಂಡೋಗಿ ಉತ್ತರ ಕರ್ನಾಟಕದ ಪಂಚಮಸಾಲೆ ಯುವಕರುಗಳಿಗೆಲ್ಲ ತರಬೇತಿ ಮಾಡಿಸಿ ಉತ್ಸಾಹ ತುಂಬಿಸಿದ ಮಹನೀಯರವರು. ಈಗ ನನಗೂ ಬರೆಯಕ್ಕೆ ಹೇಳಿದ್ರು, ನಾನು ಒಂದು ಚಿಕ್ಕದಾಗ ಒಂದು ಬರ್ಕೊಟ್ಟಿದ್ದೆ. ಆದ್ರೆ ಅವರಿಗೆ ಅದು ಚೆನ್ನು ಅಂತ ಕಂಡು ಅದನ್ನ ಬೆನ್ನುಡಿಗೆ ಹಾಕಿದ್ದಾರೆ. ನನ್ನ ಮಾತು ಬೆನ್ನುಡಿನಲ್ಲಿದೆ, ಅದನ್ನೇ ಮೊದಲು ಓದ್ಬಿಡ್ತೀನಿ. ಶ್ರೀ ಬಸವರಾಜ ದಿಂಡೂರು ಕನ್ನಡ ನಾಡಿನ ಹೆಮ್ಮೆ, ಧೀಮಂತ ವ್ಯಕ್ತಿತ್ವ. ದಿಂಡೂರರ ಹಾದಿ ಆನೆಯ ಹಾದಿಯಂತೆ ನಡೆದದ್ದೇ ದಾರಿ. ಸರಿದಾರಿ, ಸವಿದಾರಿ, ಸಿಹಿದಾರಿ, ಕುತೂಹಲದ ದಾರಿ, ಬೆಳಕು ತೋರಿದ ದಾರಿ, ಸಾರ್ಥಕತೆ ಮೆರೆದ ದಾರಿ. ಕಾಲೇಜು ದಿನಗಳಲ್ಲೇ ಮಾತು ಭಾಷಣ ನುಗ್ಗುವ ಛಲ, ನಾಯಕತ್ವದ ಹೊಳಪು, ಮೊನಚು ಅವರಿಗೆ ಅವರೇ ಸಾಟಿ. ಸ್ನೇಹಲತಾರವರ ಸಹಭಾಗಿತ್ವ, ಸರಿ ಜೊತೆ. ಇವರಿಬ್ಬರು ನಮ್ಮ ಜೆಸಿಸ್ನಲ್ಲಿ ವಲಯಾಧ್ಯಕ್ಷರಾಗಿದ್ರು. 40 ವರ್ಷದಿಂದ ಇವರಿಬ್ಬರನ್ನು ಬಲ್ಲೆ ನಾನು. ಸರಿ ಜೊತೆ, ದಂಪತಿಗಳಿಬ್ಬರೂ ಆದರ್ಶ, ಜನಪರ ಕಾಳಜಿ, ಮಹಾಚಲನೆ. ಕೆಲವರದ್ದು ತುಂಬಾ ಜನರದ್ದು ಚಲನೆ ಮಾತ್ರ, ಇವರದ್ದು ಮಹಾಚಲನೆ. ಒಂದಾದ ಮೇಲೆ ಒಂದು, ಮತ್ತೊಂದು, ಮಗದೊಂದು, ಆಶ್ಚರ್ಯವೆಂಬಂತೆ ಕಲಿತು ಕಲಿಸಿ ಬೆಳೆದು ಬೆಳೆಸಿ ಇತರರಿಗೆ ಮಾದರಿ. ವೀರಶೈವ ಲಿಂಗಾಯತ ಯುವ ಜನರಲ್ಲಿ, ಉತ್ತರ ಕರ್ನಾಟಕದ ಜನರಲ್ಲಿ ಹುಟ್ಟು ಹಾಕಿದ ಬೆಳೆಸಿದ ಆತ್ಮಬಲ, ಅರಿವು ಗಮನಾರ್ಹ ಕೆಲಸ. ಎಲ್ಲರೂ ಅವರವರ ಮನೆ ನೋಡಿಕೊಳ್ಳುವ ಸಮಯದಲ್ಲಿ ದಿಂಡೂರರು ಸಮಾಜದ ಬೆಳವಣಿಗೆಗೆ, ಉನ್ನತಿಗೆ ಹಗಲಿರುಳು ದುಡಿದು ದೀಪಧಾರಿಗಳಾದವರು. ದಿಂಡೂರರ ಜೀವನ ಪ್ರೀತಿ, ಸ್ನೇಹದ ಮನ, ಸಮಾಜ ಸೇವೆಯ ಭಾವ, ಮಾತಿನ ಗೈರತ್ತು, ಆತ್ಮವಿಶ್ವಾಸದ ಬಲ, ದುಡಿಮೆಯ ಮಹತ್ತು, ಜೀವನವನ್ನು ಸಂಭ್ರಮಿಸುವ ಪರಿ, ಆಪ್ತತೆ, ಮಾರ್ಗದರ್ಶಕ ಮನ, ಪ್ರೀತಿಯ ಸೋನೆ, ಗಾಂಭೀರ್ಯ, ಎಲ್ಲರಿಗೆ ಆದರ್ಶ. ಬದುಕಿನ ಸಂದರ್ಭಗಳಿಗೆ ಸದಾ ಧನಾತ್ಮಕವಾಗಿ ಮುಖಾಮುಖಿಯಾದವರು. ಸರಳ ವ್ಯಕ್ತಿತ್ವ, ಹೇಳಬೇಕೆನಿಸಿದ್ದನ್ನು ನೇರವಾಗಿ ಹೇಳುವವರು. ಮಾಗಿದ ಮನ ಇದೀಗ, ವಿಕಸಿತ ವ್ಯಕ್ತಿತ್ವ ಇದೀಗ, ನಾಯಕನಾದ ಸ್ಥಿತಿ ಇದೀಗ. ಸಮಚಿತ್ತ, ಅನುಕಂಪೆ, ನಿರ್ಮಲತೆ, ಉತ್ತಮತೆ, ಸೌಜನ್ಯ, ಔದಾರ್ಯ ಗುಣಭರಿತರಿವರು. ಮಹನೀಯರಾದವರು ಬಾಳೆಮೆಗೆ ಮಾದರಿಯೋ. ಇವರ ಕತೆ ಚಿರಸ್ಫೂರ್ತಿ. ಮುದ್ದುರಾಮ, ಶಿವಪ್ಪನವರ ಕಾವ್ಯ. ಮುದ್ದುರಾಮನ ಈ ಸಾಲುಗಳು ದಿಂಡೂರರಿಗೆ ಸರಿ ಜೋಡಿ. ಸೇವೆಗೆ ಇನ್ನೊಂದು ಹೆಸರು ಬಸವರಾಜರು, ಕಾಯಕಕ್ಕೆ ಮತ್ತೊಂದು ಹೆಸರು ದಿಂಡೂರರು. ಬದುಕಿನ ನಡೆ ಮಾದರಿ ಶ್ರೀ ಬಸವರಾಜ ದಿಂಡೂರರದು. ವಿವೇಕ ಕಂಡುಕೊಂಡರು, ಆನಂದ ತಂದುಕೊಂಡರು. ಮತ್ತೆ ಮುದ್ದುರಾಮನಿಂದಲೇ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ಈ ಭಾಗವನ್ನ. ನೆನೆ, ಎಲ್ಲ ಸಮಾಜ ಬಾಂಧವರು, ನೆನೆ ತುತ್ತನಿತ್ತವರ, ನೆನೆ ವಸನ ಕೊಟ್ಟವರ, ನೆನೆ ತಿಲಕವಿಟ್ಟವರ, ನಿನ್ನ ಅಭ್ಯುದಯಕ್ಕೆ ಪದ ಕಲಿಸಿದವರ ನೆನೆ, ದನಿ ತಿದ್ದಿದವರ ನೆನೆ, ನೆನೆ ದಾರಿ ತೋರ್ದವರ. ಮುದ್ದುರಾಮ ದಿಂಡೂರರ ಕಾಯಕ ನೆನೆವ ದಿನ, ಕೃತಜ್ಞತೆಯಿಂದ ನಮನ ನೀಡುವ ಮನ. 100 ವರ್ಷದ ನೆಮ್ಮದಿಯಾಗಿ ಬಾಳಿರೆಂದು ಆಶಿಸುತ್ತಾ, ನಿಮ್ಮ ಜೊತೆಯ 45 ವರ್ಷಗಳ ದೀರ್ಘ ನೆನಪು ಸವಿಯುತ್ತಾ, ಬಸವರಾಜರೇ ಶುಭವಾಗಲಿ. ನಿಮ್ಮ ಪ್ರೀತಿಯ ಚೇತನ್ ರಾಮ್. ಇದು ಬೆನ್ನುಡಿಯಲ್ಲಿದೆ, ಮತ್ತೊಮ್ಮೆ ಓದ್ಕೊಳ್ಳಿ. ಕಷ್ಟ ನಾಯಕರಾಗೋದು, ಸುಲಭ ಅಲ್ಲ. ಅವರು ಎಷ್ಟು ಯಶಸ್ಸು ಕಂಡ್ರೋ, ಎಷ್ಟು ಸುಖ ಕಂಡ್ರೋ, ಎಷ್ಟು ಯಶಸ್ಸು, ಸಂತೋಷ, ತೃಪ್ತಿ, ಧನ್ಯತೆ, ನೆಮ್ಮದಿ ಕಂಡ್ರೋ, ಅದರ 100ರಷ್ಟು, 1000ದಷ್ಟು ಹಿಂದೆ ನೋವಿದೆ, ಕಾವಿದೆ, ತೊಂದರೆ ಇದೆ. ಇಷ್ಟವಿದ್ರೂ ಅನಿಷ್ಟವಿದೆ. ಎರಡು ಪಕ್ಕದಲ್ಲಿ ಹೋಗುತ್ತೆ. ಹುಡುಗಾಟ ಅಲ್ಲ ನಾಯಕರಾಗೋದು. ನೀವು ಗಮನಿಸಿ, ಶತಶತಮಾನಗಳಿಂದ ಸಮಾಜನ ಗಮನಿಸಿದ್ರೆ
ಯಾವಾಗಲೂ 1% ಜನ ಅಷ್ಟೇ ಎಕ್ಸ್ಟ್ರಾ ಆರ್ಡಿನರಿ. ಇನ್ 99% ಜನ ಬಂದ್ರು ಹೋದ್ರು ಇದ್ರು. ಅವ್ರು ಯಾಕೆ ಬಂದ್ರು ಅಂತ ಅವ್ರಿಗೂ ಗೊತ್ತಿಲ್ಲ, ಯಾಕೆ ಹೋದ್ರು ಅಂತ ನಮಗೂ ಗೊತ್ತಿಲ್ಲ, ಏನ್ ಮಾಡಿದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಇಂಥದ್ದೊಂದು ವಿಚಿತ್ರ ಸಂದರ್ಭದಲ್ಲಿ ಸಮಾಜ ಯಾವಾಗಲೂ ಇರುತ್ತೆ. ಆ 1% ಜನ, ಅದರಲ್ಲಿ 1% ಜನ, ಆ 1% ಜನ ಯಶಸ್ವಿ ವ್ಯಕ್ತಿಗಳು. ಯಶಸ್ಸು ಅಂದ್ರೆ ಏನ್ ಹೇಳಿ, ಏನನ್ನು ಅಂದುಕೊಂಡಿದ್ದಾರೋ ಅದು ಆದಾಗ, ಅಂದುಕೊಂಡಿದ್ದು ಆದಾಗ, ಆದದ್ದು ಯಶಸ್ಸು, ಅಂದುಕೊಂಡಿದ್ದು ಕನಸು ಗುರಿ. ಈ ಯಶಸ್ಸನ್ನ ಪಡೆಯೋರು 1% ಅಷ್ಟೇ. ಆ 1% ಅಲ್ಲ, ಆ 1% ನಾಯಕರಾಗಿ ಮೇಲೆ ಏಳುತ್ತಾರೆ. ಹಿ ಬಿಕಮ್ಸ್ ಅ ಲೀಡರ್. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಾಯಕತ್ವದ ಪಾಠ ಮಾಡೋನು ನಾನು. ಸುಮಾರು ಒಂದು 15 ಲಕ್ಷ ಜನಕ್ಕೆ 41 ವರ್ಷದಲ್ಲಿ ತರಬೇತಿಯಲ್ಲಿ ತಿರುಗ್ತಾ ಇದ್ದೀನಿ. ಇವತ್ತು 3ನೇ ಕಾರ್ಯಕ್ರಮ, ನಿನ್ನೆ 2 ಕಾರ್ಯಕ್ರಮ ರಾಣೆಬೆನ್ನೂರಲ್ಲಿ. ಹೀಗೆ ನಾಯಕತ್ವದ ಪಾಠ ಹೇಳುವ ಸಂದರ್ಭದಲ್ಲಿ ನಾಯಕ ಅಂದ್ರೆ ಯಾರು ಹೇಳಿ? ನೀವು MBA ನಲ್ಲಿ ಎಲ್ಲ ಲೀಡರ್ಶಿಪ್ ಟ್ರೈನಿಂಗ್ ಕೊಡ್ ಪಾಠ ಮಾಡ್ತಾರಲ್ಲ, ಅವೆಲ್ಲ ಥಿಯರಿ ಬರೆಯೋದು. ನಾಯಕ ಅಂದ್ರೆ ದಾರಿ ತಿಳಿದಿರುವವನು, ದಾರಿ ತೋರುವವನು, ಬನ್ನಿ ನನ್ನ ಜೊತೆಗೆ ಎಂದು ದಾರಿ ಗುರಿಯೆಡೆಗೆ ಜೊತೆಯಲ್ಲೇ ಕರೆದುಕೊಂಡು ಹೋಗುವವನು. ದಿಂಡೂರರ ಇಡೀ ಬದುಕು ಜೊತೆಯಲ್ಲಿ ಕರೆದುಕೊಂಡು ಹೋದ ಅನುಭವ. ಗಾಂಧಿ ಯಾಕೆ ಸಕ್ಸಸ್ ಆದ್ರು? ಗಾಂಧಿಯ ಸಕ್ಸಸ್ ಜೋಹಾನ್ಸ್ಬರ್ಗ್ ಅಲ್ಲಿ ಕೂತ್ಕೊಂಡು ಉಪವಾಸ ಅಂತ ಒಂದಿದೆ, ಸತ್ಯಾಗ್ರಹ ಅಂತ ಒಂದಿದೆ ಮಾಡಿ ಬ್ರಿಟಿಷರು ದೇಶ ಬಿಟ್ಟು ಹೋಗ್ತಾರೆ ಅಂತ ಅಲ್ಲಿಂದ ಹೇಳಿದ್ರೆ ಯಾರು ಕೇಳೋರು? ಅವರು ಬಂದರು, ಅವರು ನಿಂದರು, ಅವರು ಎದ್ದರು, ಅವರು ಕೂತರು, ಅವರು ಸೆರೆಮನೆಗೆ ಹೋದರು, ಅವರು ಹೇಳಿದರು ನಾನು ನಡೆಯುತ್ತೇನೆ, ಬನ್ನಿ ನನ್ನ ಜೊತೆ. ಅದು ನಾಯಕತ್ವ. ಯಾರೂ ಮಾಡದ ಸಂದರ್ಭದಲ್ಲಿ, ನನಗೆ ಇನ್ನೂ ಜ್ಞಾಪಕ ಇದೆ, ಆ ಊರ ಹೆಸರು ಜ್ಞಾಪಕ ಇಲ್ಲ, 10 ಕಾರ್ಯಕ್ರಮಗಳು ನಾನು ಕರ್ಕೊಂಡೋಗಿರೋದವ್ರು. ಒಮ್ಮೆ ಇನ್ನೂ ಜ್ಞಾಪಕ ಇದೆ, ಅವಿಭಜಿತ ಇದರಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಯಶೋಗೀತೆ ಅಂತ ಹೇಳಿ 10 ಕಾರ್ಯಕ್ರಮ. ಅಜಯ್ ಕುಮಾರ್ ಸರ್ನಾಯಕ್ ಅಂತ ಮಿನಿಸ್ಟರ್ ಇದೆ 96ರಲ್ಲಿ 17 ತಾಲೂಕಿನಲ್ಲೂ 34 ಗ್ರಾಮೀಣ ನಾಯಕತ್ವ ಶಿಬಿರವನ್ನು ಮಾಡಿಸಿದ್ರು. ಬಹಳ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡಿದವರು. ಒಂದು ತಿಳ್ಕೊಳ್ಳಿ, ಇನ್ನು ಮುಂದೆ ಡಾಕ್ಟರ್ ಬೇಡ, ಎಂಜಿನಿಯರ್ಸ್ ಬೇಡ, ಲಾಯರ್ಸ್ ಬೇಡ, ಚಾರ್ಟರ್ಡ್ ಅಕೌಂಟೆಂಟ್ಸ್ ಬೇಡ, ಶಿಕ್ಷಕರು ಬೇಡ, ಯಾರು ಬೇಡ. 800 ಕೋಟಿ ಜನ ಇದ್ದಾರೆ, 150 ಕೋಟಿ ಜನ ಇದ್ದಾರೆ, 7 ಕೋಟಿ ಜನ ಇದ್ದಾರೆ. ನಾನು ಇದಕ್ಕೆ ಒಂದು ಹೊಸದಾಗಿ ಸೇರಿಸಿದ್ದೀನಿ. ಇನ್ಮೇಲೆ ಯಾರು ಬೇಕು ಅಂದ್ರೆ, ಯಾವುದೇ ವೃತ್ತಿ ಆಗಲಿ ಅದರ ಹಿಂದೆ ಲೀಡರ್ ಅನ್ನೋ ಪದ ಬೇಕು. ಲೀಡರ್ ಟೀಚರ್, ಲೀಡರ್ ಡಾಕ್ಟರ್, ಲೀಡರ್ ಇಂಜಿನಿಯರ್, ಲೀಡರ್ ಚಾರ್ಟರ್ಡ್ ಅಕೌಂಟೆಂಟ್, ಲೀಡರ್ ಅಡ್ವೊಕೇಟ್, ಲೀಡರ್ ಅನ್ನೋದು. ಲೀಡರ್ ಆದಾಗ ಆ 1% ಇದು ವಿಸ್ತಾರಗೊಳ್ಳಬೇಕು. ಸೇವೆ ಅಷ್ಟು ಸುಲಭವಲ್ಲ. ವಿಲಿಯಂ ಬ್ರೌನ್ಫೀಲ್ಡ್ ಹೇಳ್ತಾನೆ, ಜಗತ್ತಿನ ಶ್ರೇಷ್ಠ ಸಂಪತ್ತು ಮಾನವನ ವಿಕಸಿತ ವ್ಯಕ್ತಿತ್ವದಲ್ಲಿ ಅಡಗಿದೆ. Unless you develop your personality, how can you develop the society? If you are not fit, how can you make society fit? ನೋಡಿ, ಇಡೀ ದಿಂಡೂರರ 40-45 ವರ್ಷದ ಜರ್ನಿ ತಗೊಂಡ್ರೆ ಇದು ಇವರೊಬ್ಬರದೇ ಅಲ್ಲ. ಈ ತರಹದ ದೀಪಧಾರಿಗಳು ಎಲ್ಲರ ಸ್ಥಿತಿಯು ಹಾಗೇನೆ. ಅವರು ಆ ಗುರಿ ಇಡ್ತಾರೆ, ಆ ಗುರಿಯಡೆ ಹೋಗಕ್ಕಾಗಲ್ಲ. ಹೋಗಬೇಕಾದ್ರೆ ಮೊದಲು ನಾನು ಬೆಳಿಬೇಕು. ಸೊ ಈ ನನ್ನ ವ್ಯಕ್ತಿತ್ವ ಬೆಳೆಸ್ಕೊಳ್ತಾ, ಆ ಗುರಿಗೊಂದು ವ್ಯಕ್ತಿತ್ವ ಕೊಡ್ತಾ, ಗುರಿಯನ್ನ ಅಚೀವ್ ಮಾಡಿ ಅಲ್ಲಿಗೊಂದು ಬೆಲೆ ತಂದು ಕೊಡ್ತಾರೆ. ಆ ಬೆಲೆ ಅಲ್ಲಿ ಬೆಲೆ ಇರಲ್ಲ, ನನ್ನ ಬೆಲೆಯನ್ನ ಟ್ರಾನ್ಸ್ಫರ್ ಮಾಡ್ತೀನಿ. ದೇಶಕ್ಕೆ ಬೆಲೆ ಇಲ್ಲ, ಒಂದು ಸಂಸ್ಥೆಗೆ ಬೆಲೆ ಇಲ್ಲ, ನನ್ನ ಬೆಲೆ ಅಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅದಕ್ಕೆ ನಾವೆಲ್ಲ ಉತ್ತಮೋತ್ತಮರಾಗಬೇಕು. ಗುಡ್, ಬೆಟರ್, ಬೆಸ್ಟ್. ಹಾಗಾದ್ರೆ ಕೊನೆ ಏನು? 100ಕ್ಕೆ 100 ಅಂದ್ರೆ ತಪ್ಪೆಷ್ಟು? 0 ಎರರ್. ನಮ್ಮೆಲ್ಲ ಕೆಲಸಗಳಲ್ಲಿ 0 ಎರರ್ ತರ್ತೀವಲ್ಲ, ಇದು ಬದುಕು. ಇವತ್ತು ನೀವು ಹೇಳ್ತೀರಿ ಪಂಚಮಸಾಲೆಗಳಿಗೆ ಅದು ಕೊಡಿ ಇದು ಕೊಡಿ ಅಂತ ಬಂದು ಬೆಂಗಳೂರು ವಿಧಾನಸೌಧದಲ್ಲಿ ಸ್ಟ್ರೈಕ್ ಮಾಡ್ತೀರಿ. ಆದ್ರೆ ಅಂಥದ್ದೊಂದನ್ನ ಇವತ್ತು ಹಾಗೆ ಕೇಳುತ್ತಿರುವ ವಯಸ್ಸಾಗಿರುವವರಿಗೆ 30 ವರ್ಷಗಳ ಹಿಂದೆ ನೀವು ಹೇಗೆ ಬೆಳಿಬೇಕು, ಹೇಗೆ ಕೂಗಬೇಕು, ಹೇಗೆ ಹಕ್ಕುಗಳನ್ನ ತಂದ್ಕೊಡ್ಬೇಕು ಅಂತ ಹೇಳಿ ಒಂದು ಪ್ರಖರವಾದ, ನಿಖರವಾದ, ಒಂದು ಪ್ರೊಫೆಷನಲ್ ಆದ, ಒಂದು ಕಾರ್ಪೊರೇಟ್ ಎಂಟಿಟಿಯ ಒಂದು ತರಬೇತಿಗಳು ನೀಡಿ ಅಲ್ಲೊಂದು ಉತ್ಸಾಹವನ್ನು ಚಿಮ್ಮಿಸಿ
ಜ್ಞಾನ ಕೌಶಲ ಮನೋಭಾವಗಳನ್ನ ತುಂಬಿಸುವಂತಹ ಒಂದು ಅದ್ಭುತವಾದ ದೂರದರ್ಶಿತ್ವ ಇತ್ತಲ್ಲ, ಅವರು ದೀಪಧಾರಿಗಳಷ್ಟೇ ಅಲ್ಲ, ವಿಷನರಿ ಆಗ್ತಾರೆ. ಅವರು ವಿಷನರಿ. ಅವರು ಬಂದ್ವಿ ಹೋಗ್ತೀವಿ. ಯಾರು ಜ್ಞಾಪಕ ಇರ್ತಾರೆ? 100 ವರ್ಷಗಳ ಹಿಂದೆ ಬಂಡೀಪುರ ಫಾರೆಸ್ಟ್, ನಾಗರಹೊಳೆ ಫಾರೆಸ್ಟ್ ಪಕ್ಕ ಒಂದು ಆನೆ ಇತ್ತು. ಯಾರಿಗಾರು ಗೊತ್ತಾ ನಿಮ್ಗೆ? ನನಗೂ ಗೊತ್ತಿಲ್ಲ. ಇದೇ ಆನೆ ಇತ್ತಲ್ಲ, ಅದ್ರ ಪಕ್ಕ ಒಂದು ಹಳ್ಳಿ ಇತ್ತು. ಆ ಹಳ್ಳಿನಲ್ಲಿ ಮಹದೇವಪ್ಪ ಅಂತ ಒಬ್ರಿದ್ರು. ನಿಮಗೆ ಗೊತ್ತೇ? ನನಗೂ ಗೊತ್ತಿಲ್ಲ. ಇದೇ 100 ವರ್ಷದ ಹಿಂದೆ ಈ ಭೂಮಂಡಲದಲ್ಲಿ, ಈ ಭಾರತ ದೇಶದಲ್ಲಿ ಮೋಹನದಾಸ ಕರಮಚಂದ ಮಹಾತ್ಮ ಗಾಂಧಿ ಅಂತ ಒಬ್ರಿದ್ರು. ಗೊತ್ತೇ? ಇಷ್ಟೇ ಲೈಫ್, ಇಷ್ಟೇ ಬದುಕು. ಜಗದುದ್ಧಾರವೆನ್ನುತ್ತ ನಿನ್ನುದ್ಧಾರವೆಷ್ಟಾಯ್ತೋ ಮಂಕುತಿಮ್ಮ. ಡಿ ವಿ ಗುಂಡಪ್ಪನವರು. ನನ್ನ ಉದ್ಧಾರ ಮಾಡ್ಕೊತಾ ಇರ್ಬೇಕು. ತಕ್ಷಣ ನನ್ನ ಉದ್ಧಾರ ಆಗ್ತಿದ್ದಂಗೆ ಜಗದುದ್ಧಾರಕ್ಕೆ ಇಳಿದ್ಬಿಡ್ಬೇಕು. ಇದೇ ಸೇವೆ. ದ ಸರ್ವಿಸ್ ಟು ಹ್ಯುಮ್ಯಾನಿಟಿ ಇಸ್ ದಿ ಬೆಸ್ಟ್ ವರ್ಕ್ ಆಫ್ ಲೈಫ್. ಮತ್ತೆ ವಿಲಿಯಂ ಬ್ರೌನ್ಫೀಲ್ಡ್. ಮಾನವ ಕುಲದ ಸೇವೆಯೇ ಜೀವನದ ಅತ್ಯುತ್ತಮ ಕಾರ್ಯ. ಇದು ಸೇವೆ. ಯಾಕೆ ಬಂದಿದ್ದೀವಿ? ನಾನು ಒಬ್ಬನೇನಾ? ಇಷ್ಟೊಂದು ದೊಡ್ಡ ತಂಡ ಇದೆ, 800 ಕೋಟಿ ಜನ ಇದ್ದಾರೆ. ಥಾಮಸ್ ಅಲ್ವಾ ಎಡಿಸನ್ ಹೇಳ್ತಾರೆ. ಎಡಿಸನ್ ಬಗ್ಗೆ ಹೇಳ್ಕೊಟ್ರೆ ಗಂಟೆ ಆಗ್ಬಿಡುತ್ತೆ. ಎಡಿಸನ್ ಬಗ್ಗೆ ಒಂದು ವಾಕ್ಯ ಹೇಳಬೇಕು. ತುಂಬಾ ಬಲ್ಬ್ ಕಂಡಿಡಿದ ಅವನೇ. ಈ ಬಲ್ಬ್ ಅಲ್ಲ, ಟಂಗ್ಸ್ಟನ್ ಬಲ್ಬ್. ಜಗತ್ತಿನಲ್ಲಿ ಅತಿ ಹೆಚ್ಚು ಪೇಟೆಂಟ್ಸ್ ಇರೋದವನ ಹೆಸರಲ್ಲಿ, ಜಗತ್ತಿನಲ್ಲಿ ಅತಿ ಹೆಚ್ಚು ಉತ್ಪನ್ನಗಳ ಹೆಸರಲ್ಲಿ, ಜಗತ್ತಿನಲ್ಲಿ ಅತಿ ಹೆಚ್ಚು ಪ್ರಾಡಕ್ಟ್ಸ್ ಕಂಡಿಡಿದವನು, ಜಗತ್ತಿನಲ್ಲಿ ಅತಿ ಹೆಚ್ಚು ಸೈನ್ಸ್ ಪುಸ್ತಕಗಳನ್ನ ಬರೆದಿರೋನು. ಹಿಂಗೆ ಪಟ್ಟಿ ಮಾಡ್ತಾವ. ಜಗತ್ತಲ್ಲಿ ಯಾವ ಸೈಂಟಿಸ್ಟ್ ಅವನಷ್ಟು ದೊಡ್ಡ ಲ್ಯಾಬೊರೇಟರಿ ಇರಲಿಲ್ಲ. ಬಿಡಿ ಇದೆಲ್ಲ. ಯಾರೋ ಹೇಳ್ತಾನೆ, ತುಂಬಾ ಕಷ್ಟಪಟ್ಬಿಟ್ಟಿದ್ಯಾ ಜೀವನದಲ್ಲಿ, ಯು ಹ್ಯಾವ್ ಟೇಕನ್ ಲಾಟ್ ಆಫ್ ಟ್ರಬಲ್, ದಿಸ್ ಇಸ್ ಟೈಮ್ ಯು ರಿಟೈರ್, ನೀನು ನಿವೃತ್ತನಾಗಬೇಕು ಅಂತಾರೆ ಅವನ ಸ್ನೇಹಿತರಲ್ಲ. ಅವನೊಂದು ಮಾತು ಹೇಳ್ತಾನೆ, ಬಹಳ ಚೆನ್ನಾಗಿದೆ. ದಿಂಡೂರು ಹಾಗೆ ಇವತ್ತಿಗೂ ಅದೇ ಜೀವ. ಪದ ಬಹಳ ಸಂತೋಷ ಆಯ್ತು. ಜೀವನೋತ್ಸವ 45 ವರ್ಷದಿಂದ ಕಂಡಿದ್ದೀನಿ ಅವರಲ್ಲಿ ಇದನ್ನ. ಅವನು ಹೇಳ್ತಾನೆ, ಎಡಿಸನ್, ಐ ರಿಟೈರ್ ದ ಡೇ ಐ ಡೈ. ನನ್ನ ಸಾವಿನ ದಿನವೇ ನನ್ನ ನಿವೃತ್ತಿ ಅಂತಾನೆ. ಅಬ್ದುಲ್ ಕಲಾಂ ನೋಡಿ, ಪ್ರೆಸಿಡೆಂಟ್ ಆಗಿ ರಿಟೈರ್ ಆದ್ರೆ ಹೊರಗೆ ಬಂದ್ರೆ ಬಂಗ್ಲೆ ಕೊಡ್ತಾರೆ, ಆಳು ಕಾಳು ಕೊಡ್ತಾರೆ, ನೀವು ಬದುಕಿರೋ ತನಕ ಚೆನ್ನಾಗಿರಿ ಅಂತ ಏನ್ ಬೇಕಾದ್ರೂ ಸರ್ಕಾರ ಕೊಡುತ್ತೆ. ಮನುಷ್ಯ ಹೇಳ್ತಾರೆ, ನನಗೊಂದು ಆಸೆ ಇದೆ. ಏನ್ ಆಸೆ? ನಾನು ಮಾತನಾಡುತ್ತಿರುವಾಗಲೇ ಹಾಗೆ ಸತ್ತು ಹೋಗಿಬಿಡಬೇಕು. ನೋಡ್ರಿ, 5 ಗಂಟೆ 22 ನಿಮಿಷ IIM ಅಹಮದಾಬಾದ್ ಅಲ್ಲಿ ಮಾತಾಡ್ತಾ ಬಿದ್ದು ಸತ್ತೋದ್ರಲ್ರಿ. ದೊಡ್ಡವರ ಆಟಗಳು ನೋಡ್ರಿ. ಶರಣರ ಬದುಕನ್ನ ಮರಣದಲ್ಲಿ ಕಾಣು. ಡಾಕ್ಟರ್ ಮ್ಯಾಕ್ಸ್ವೆಲ್ ಮಾಲ್ಟ್ಸ್ ಅಂತ ನೀವು ಓದ್ಬೇಕು. ಜಗತ್ತನ್ನ ಬದಲು ಮಾಡಿದ ಮಹಾವ್ಯಕ್ತಿ. ಅವನೊಂದು ವಾಕ್ಯ ಹೇಳ್ತಾನೆ, ಅನೇಕ ಎಕ್ಸ್ಪೆರಿಮೆಂಟ್ ಮಾಡಿ ಕೊನೆಗೆ ಒಂದು ವಾಕ್ಯ ಹೇಳ್ದ. ನೀನು 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 ಏನನ್ನು ಅಂದುಕೊಳ್ಳುತ್ತೀಯೋ ಅದೇ ಆಗುತ್ತೀಯೇ. ಸರಳವಾದ ವಾಕ್ಯ. ನಾನು ಪಾಸಿಟಿವ್ ಅಂದ್ಕೊಂಡ್ರೆ ಪಾಸಿಟಿವ್ ಆಗುತ್ತೆ. ಸಮಾಜ ಬೆಳಿಬೇಕು, ನಾನು ಈ ಕೆಲಸ ಮಾಡಬೇಕು, ಹೀಗೆ ಮಾಡಿದ್ರೆ ಹೀಗಾಗುತ್ತೆ. ಇನ್ನು ಮುಂದೊಂದು ದಿನ ಇಡೀ ಬೆಂಗಳೂರಿನಲ್ಲಿ, ಉತ್ತರ ಕರ್ನಾಟಕದಲ್ಲೆಲ್ಲ ಇಲ್ಲಿ ಬಂದ್ ಸೇರಿ ಸಾವಿರಾರು ಜನ, ಲಕ್ಷಾಂತರ ಜನ. ಇಲ್ಲೊಂದು ಒಗ್ಗಟ್ಟು, ಇಲ್ಲೊಂದು ಟೀಮು. ಅಲ್ಲಿಯ ಸಂಸ್ಕೃತಿ ಇಲ್ಲಿಯವರಿಗೆ, ಇಲ್ಲಿಯ ಸಂಸ್ಕೃತಿಯವರನ್ನ ಅವ್ರಿಗೆ ಒಟ್ಟುಗೂಡಿಸುವ. ಇದು ಬೇರ್ಪಡಿಸುವಲ್ಲ. ಉತ್ತರ ಕರ್ನಾಟಕ ಸಂಘ ಮಾಡಿದ ತಕ್ಷಣ ಇದು ಬೇರ್ಪಡಿಸೋದಲ್ಲ, ಸೇರಿಸುವ, ಒಟ್ಟುಗೂಡಿಸುವ. ಇದನ್ನ ಹಾಕಿ ತಗೋಬೇಡಿ. ಟೀಮ್ ಅಂತಾರೆ, ಗ್ರೂಪ್ ಅಲ್ಲ. TEAM, ಟುಗೆದರ್ ಎವ್ರಿ ಒನ್ ಅಚೀವ್ಸ್ ಮೋರ್. ಕೂಡಿ ಬಾಳಿದರೆ ಸ್ವರ್ಗ ಸುಖ. ಈ ಕೂಡು ಅಲ್ಲಿಂದ ಬಂದಿದ್ದೀರಿ ನೀವು, ಬಾದಾಮಿಯಿಂದ, ಬಾಗಲಕೋಟೆಯಿಂದ, ಕೊಪ್ಪಳದಿಂದ, ಈ ಯಾದಗಿರಿಯಿಂದ. ಇಲ್ಲಿ ಕೂಡ್ ಬಾಳ್ಬೇಕು. ಕೂಡ್ ಬಾಳೋದು ಹೇಗೆ? ಬನ್ನಿ, ನಿಮ್ಮದನ್ನ ಅವ್ರಿಗೆ, ಅವ್ರದ್ದು ನಿಮ್ಗೆ ಕೊಟ್ಟು ತಗೊಂಡು ಕೊಡ್ತಾ ಇರ್ಬೇಕು. ಕೊಡೋದು ಉತ್ತರ. ನಾನು ಒಂದು 15-20 ಲಕ್ಷ ಜನಕ್ಕೆ ಮಾತಾಡಿದ್ದೀನಿ 42 ವರ್ಷದಲ್ಲಿ. 80% ಮಾತು ನಾನು ಉತ್ತರ ಕರ್ನಾಟಕದವನಲ್ಲ. 30 ವರ್ಷ ಶಿವಮೊಗ್ಗ, 32 ವರ್ಷ ಮೈಸೂರು. ಆದ್ರೆ ನನ್ನ 80% ಮಾತು ಉತ್ತರ ಕರ್ನಾಟಕದ 18 ಜಿಲ್ಲೆನಲ್ಲಿ. ನಾನು ತಮಾಷೆ ಮಾಡ್ತಿರ್ತೀನಿ ದಿಂಡವ್ರವ್ರ ಹತ್ರ, ಉತ್ತರ ಕರ್ನಾಟಕ ರತ್ನ ಅಂತ ಏನಾದ್ರು ಬಿರುದಿಟ್ರೆ ಫಸ್ಟ್ ನನಗೆ ಕೊಡಿ ನೀವು, ಆಮೇಲೆ ನೀವು ತಗೊಳ್ಳಿ. ಮುದ್ದುರಾಮ ಹೇಳ್ತಾನೆ, ಬಹಳ ಚೆನ್ನಾಗಿ ಹೇಳ್ತಾನೆ, ಕೊಡ್ತೀರಿ, ನಾವೆಲ್ಲರೂ ಕೊಡ್ತೀವಿ, ಕೊಡ್ಬೇಕು ಅನ್ನೋ ಮನಸ್ಸು ಕೆಲವರಿಗಾರು ಇರುತ್ತೆ. ಆದ್ರೆ ಕೊಡೋದ್ರಿಂದ ಪುಣ್ಯ ಬರುತ್ತೆ ಅಷ್ಟೇ. ಆದ್ರೆ ಪುಣ್ಯದ ದೊಡ್ಡ
ಒಂದು ಸಾಗರವೇ ನಿಮ್ಮ ಮೇಲೆ ಬರಲ್ಲ. ಯಾಕೆ? ನಗ್ತಾ ಕೊಡಲ್ವಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಎಷ್ಟು ಚೆನ್ನಾಗಿದೆ ನೋಡ್ರಿ, ಕೊಡುತ್ತಾ ನಗು, ನಗುತ್ತಾ ಕೊಡು, ಖುಷಿಯಾಗಿ ಕೊಡಬೇಕು. ದಿಂಡೂರರ ಇಡೀ 40-50 ವರ್ಷ ಕೊಟ್ಟರು, ನಗ್ತಾ ಕೊಟ್ಟರು, ಕೊಡ್ತಾ ನಗ್ರು. ಹೀಗೆ ಮಾಡಿದ್ರಿಂದ ಅಲ್ಲೊಂದು ಪುಣ್ಯಾರ್ಜನೆ ಆಯ್ತು, ಅಲ್ಲೊಂದು ಫಲಪ್ರದವಾದ ಕೆಲಸ ಆಯ್ತು. ಅವರು ಎಲ್ಲವನ್ನ ಸಾಧ್ಯ ಅನ್ಕೊಂಡ್ರು. ಒಬ್ಬ ಮಾತು ಹೇಳ್ತಾನೆ, ಇಫ್ ಯು ಡ್ರೀಮ್ ಬಿಗ್ ಯು ಥಿಂಕ್ ಬಿಗ್, ಇಫ್ ಯು ಥಿಂಕ್ ಬಿಗ್ ಯು ಆಕ್ಟ್ ಬಿಗ್, ಇಫ್ ಯು ಆಕ್ಟ್ ಬಿಗ್ ಯು ಬಿಕಮ್ ಬಿಗ್. ದೊಡ್ಡ ಕನಸು ಕಾಣಬೇಕಂತೆ, ದೊಡ್ಡ ಕನಸು. ಆ ದೊಡ್ಡ ಕನಸನ್ನ ಅಂದುಕೊಂಡ್ರಲ್ಲ, ಬರೀ ಆಶ್ಚರ್ಯ ಅಲ್ಲ, ಬಹಳ ಸಖೇದ ಆಶ್ಚರ್ಯ. ಒಬ್ಬ ಮನುಷ್ಯ ಹಾಗೆ ಯೋಚನೆ ಮಾಡೋದು, ಅದು ಯೌವನದಲ್ಲಿ. ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನ ಮನೆ, ತಾನು ಬೆಳಿಬೇಕು, ತಾನು ಉಳಿಬೇಕು, ತನ್ನ ಬಿಸ್ನೆಸ್, ನಾವೆಲ್ಲ ಮಾಡಿದ್ದಾದ್ರೆ ತಾನೆ. ಆದ್ರೆ ಅವರು ಅದಕ್ಕಿಂತ ಹೆಚ್ಚಾಗಿ ಸಮಾಜದ ಬೆಳೆಸಬೇಕು ಅಂತ ಹೊರಟ್ರಲ್ಲ. ಇದು ಸಮಾಜದ ದೀಪಧಾರಿ ಕೆಲಸ ಆಯ್ತು. ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ. ಗೊತ್ತಿಲ್ಲ, ಈಗಿನ ಸಮಾಜದ ಈಗಿನ ಯುವಕರಿಗೆ, ಈಗಿನ ಮಕ್ಕಳಿಗೆ ಇದನ್ನೆಲ್ಲ ಹೇಳಬೇಕು. ದಯವಿಟ್ಟು 30-40 ವರ್ಷಗಳಿಂದ ಹೇಗೆ ಸಮಾಜ ಬೆಳೆದಂತು ಅಂತ ಒಂದು ಸಣ್ಣ ಪುಸ್ತಕ ಮಾಡಿ ಅದನ್ನ ಮನೆಗಳಿಗೆ ಕೊಡಿ, ಎಲ್ಲ ಮನೆಗಳಿಗೂ ಕೊಡಿ. ಹಳಬರು ಏನೇನ್ ಮಾಡಿದ್ರು ಅನ್ನೋದನ್ನ ಹೇಳಿ. ಬಸವಣ್ಣಂತ ಹೇಳ್ತೀವಿ, ಬಸವಣ್ಣ ಹೇಳಿಕೊಟ್ಟ ತತ್ವವನ್ನ, ಕಾಯಕವೇ ಕೈಲಾಸವನ್ನ, ಕಾಯಕದಿಂದ ಕೈಲಾಸವನ್ನ ಕಾಣುವಂತಹದನ್ನ 100 ಜನ ಮಾಡಿದ್ದಾರೆ. ಅಕ್ಕೆಯಲ್ಲಿ ನೋಡಿ, ಸಪ್ತರ್ಷಿಗಳನ್ನ ಹೇಗೆ ನೆನೆಸ್ಕೋತಾರ ಅವರು. ಬೆಳಗಾಮಿನ ಅಕ್ಕೆಯಲ್ಲಿ ಎಲ್ಲರೂ ಅಷ್ಟೇ, ಎಲ್ಲರೂ ನೆನೆಸ್ಕೋತೀವಿ. ನಾನು ನಮ್ಮ ತಾತ ನೆನೆಸ್ಕೋತೀನಿ, ನಮ್ಮ ಅಪ್ಪನ ನೆನೆಸ್ಕೊಂಡು, ನಮ್ಮ ಅಪ್ಪನ ತಿಥಿ ಮಾಡ್ತೀನಿ, ವರ್ಷಕ್ಕೊಂದ್ಸಲಿ ನೆನೆಸ್ಕೊತೀನಿ. ಬಟ್ ಅವತ್ತು ಒಂದಿನ ನೆನೆಸ್ಕೊತೀನಿ. ಆದ್ರೆ ಅದಕ್ಕಿಂತ ಅವರ ಮಾಡಿದ ಕೆಲಸ, ಅದರಿಂದ ನಾನು ಉತ್ಪಾದಿಸಿದ ಬಲ, ಗೆಲುವು, ಇದನ್ನ ಪ್ರತಿ ನಿಮಿಷ ನೆನೆಸ್ಕೋತಾ ಇರ್ಬೇಕು. ಹಳಬರನ ಹಳತು ಹೊಸ ತೋರೊಳಗೆ ಇರದೇ ಮಂಕುತಿಮ್ಮ. ಹಳೆ ತತ್ವ ಹೊಸ ವಿಜ್ಞಾನದೊಡನೆ ಸೇರಿದರೆ ಜಸವು ಜನಜೀವನಕ್ಕೆ ಮಂಕುತಿಮ್ಮ. ದಿಂಡೂರು ಇರ್ಬೇಕು, ಇವತ್ತಿನವರು ಇರ್ಬೇಕು, ಇಬ್ರು ಸೇರ್ಕೊಂಡು ಮತ್ತೆ ಸಮಾಜ ತಿಳ್ಕೊಳ್ಳಿ. ಮುಗಿತು ಅಂತಿರಲ್ಲ, ಮನುಷ್ಯನ ಬೆಳವಣಿಗೆ ಮುಗಿಯೋದಿಲ್ಲ. ವ್ಯಕ್ತಿತ್ವದ ವಿಕಸನ ಅಂತ ಇಲ್ಲ, ಇದು ನಿರಂತರ ಪ್ರಕ್ರಿಯೆ. ಇವತ್ತಿನ ಕಾಲಕ್ಕೆ ಇವತ್ತು ಎಷ್ಟು ನಿಮ್ ಪಂಚಮ ಶಾಲೆಯಲ್ಲೇ ಎಷ್ಟು ಜನ ನಿರುದ್ಯೋಗಿಗಳಿಲ್ಲ. ದೇಶದಲ್ಲೇ 50% ಅಂಡರ್ ಎಂಪ್ಲಾಯ್ಡು, ಅನ್ಎಂಪ್ಲಾಯ್ಡು. ಅಷ್ಟೇ ಪರ್ಸೆಂಟೇಜ್ ಮಿನಿಮಮ್ ನಿಮ್ಮಲ್ಲೂ ಇದ್ದಾರೆ. ಇವತ್ತಿಗೂ ಎಲ್ಲ ಸಮಾಜದಲ್ಲೂ ಇರ್ತಾರೆ. ಹಾಗಾದ್ರೆ ಇವತ್ತಿಗೆ ಏನಾಗಬೇಕು? ಅವರು ಹಾಗೆ ಮಾಡಿದ್ರು. ಈಗಿರೋರು ಇವತ್ತಿನ ಕಾಲಕ್ಕೆ, ಇವತ್ತಿನ ನಮ್ಮ ಜನಾಂಗದಲ್ಲಿ, ಇವತ್ತಿರ್ತಕ್ಕಂತಹದ್ರಲ್ಲಿ ಏನೇನ್ ಮಾಡ್ಬೇಕು, ಅದ್ ಮಾಡ್ಬೇಕು, ಇದು ಮಾಡ್ಬೇಕು, ಹೀಗೆ ಮಾಡ್ಬೇಕು. ಸ್ವಾವಲಂಬನೆ, ಆದರ್ಶ ಮನಸ್ಥಿತಿ, ರೋಲ್ ಮಾಡೆಲ್ ಶೇಪು, ಅವರು ಬೆಳೆಯೋದು, ಅವರ ವ್ಯಕ್ತಿತ್ವ ವಿಕಸನ, ಇವತ್ತಿನ ಕಾರ್ಪೊರೇಟ್ ಆಟಿಟ್ಯೂಡು, ಇವತ್ತಿನ ಪ್ರೊಫೆಷನಲಿಸಮು, ಇವತ್ತಿನ ಸಮಯ ನಿರ್ವಹಣೆ, ಇವತ್ತಿನ ಉತ್ಸಾಹ ನೋಡಿ, ಬೆಳೆಸ್ಬೇಕಲ್ಲ, ಹೇಳ್ಬೇಕಲ್ಲ. ಅದರಿಂದ ಅಂದೊಂದಿನ ಕಾಲಕ್ಕೆ ಅಂದೊಂದೊಂದೊಂದು ಏನೇನೋ ಇರುತ್ತೆ, ಅದನ್ನು ಮಾಡಿಕೊಂಡು ಮುಂದುವರಿಸ್ತಾ ಹೋಗಬೇಕು. ನನ್ನ ಪ್ರಕಾರ ಒಂದೇ ಇರೋದು ಯಾವತ್ತೂ ಕೂಡ. ಸ್ವಾಮಿ ವಿವೇಕಾನಂದರು ಬಹಳ ಚೆನ್ನಾಗಿ ಹೇಳ್ತಾರೆ, ಯಾವ ಶಿಕ್ಷಕರು ಪಾಠ ಮಾಡಬೇಡಿ ಅಂತ. ಸಮಾಜ, ವಿಜ್ಞಾನ, ಗಣಿತ ಪಾಠ ಮಾಡ್ತೀವಲ್ಲ, ಇದೆಲ್ಲ ನೀವು ಮಾಡಿದ್ರಷ್ಟು ಬಿಟ್ರಷ್ಟು ಮಾಡ್ತಿದ್ದೀರ, ಮಾಡ್ಕೊಳ್ಳಿ, ಯಾಕಂದ್ರೆ ಅದಕ್ಕೆ ನಿಮ್ಗೆ ಸಂಬಳ ಕೊಡೋದು. ಆದ್ರೆ ಇದೆಲ್ಲ ನಿಮ್ ಗುರಿ. ಮತ್ತೇನ್ ಗುರಿ ಅಂತ? ಎಲ್ಲ ಸಂಸ್ಥೆಗಳ ಗುರಿಯೂ ಇದೆ, ಸಂಸ್ಥೆಗಳ ನಾಯಕರ ಗುರಿಯೂ ಇದೆ, ದಿಂಡೋರು ಮಾಡಿದ್ದಿದೆ, ನಾವು ಹೇಳೋದು ಇದೆ, ಎಲ್ರದ್ದು ಇದೆ. ಯಾರು ಏನ್ ಕೆಲಸ, ನಮ್ಗೆಲ್ಲ ಒಬ್ಬ ಶಿಕ್ಷಕನ ಕೆಲಸನೂ ಇದೆ. ಏನ್ ಹೇಳಿ? ಎವ್ರಿ ಮಿನಿಟ್ ದ ಟೀಚರ್ ಶುಡ್ ಟ್ರಾನ್ಸ್ಫರ್ ಹಿಸ್ ಎಂಥೂಸಿಯಾಸಮ್. ಉತ್ಸಾಹವನ್ನ ಕಳಿಸ್ತೀವಲ್ಲ, ಈ ಕೆಲಸ ನಿರಂತರವಾಗಿ ನಡೆಯುತ್ತೆ. ನಾನು ಮೊನ್ನೆ ನಂದೊಂದು ವಿಡಿಯೋ ವೈರಲ್ ಆಗಿದೆ, 25 ಲಕ್ಷ ಜನ ಕೊಟ್ಟೋಗಿದೆ ಒಂದು 10 ದಿವಸದಲ್ಲಿ. ಅದರಲ್ಲಿ ಮೊದಲನೇ ವಾಕ್ಯನೇ ಎಲ್ರಿಗೂ ಇಷ್ಟ ಆಗಿರೋದು, ರಾಜ್ಯದ ಜನಕ್ಕೆ ಆಸಕ್ತಿ ಹುಟ್ಟುಬಿಟ್ರೆ ಶಿಕ್ಷಕರ ಅಗತ್ಯವೂ ಮಕ್ಕಳಿಗೆ ಇರುವುದಿಲ್ಲ. ಓದಬೇಕು ಅಂತ ಅವ್ರಿಗೆ ಅನಿಸ್ಬಿಟ್ರೆ ಶಿಕ್ಷಕರ ಗುರುವಿನ ಅಗತ್ಯವೂ ಇರೋದಿಲ್ಲ. ಆ ಉತ್ಸಾಹವನ್ನು ಹುಟ್ಟಿಸ್ಬೇಕಲ್ಲ. ಅದರಿಂದ ನನ್ನ ಪ್ರಕಾರ ಯಹೂದಿಗಳು ನೋಡಿ, ಜ್ಯೂಸ್ ನೋಡಿ, ಇರೋದಿಷ್ಟು ಎಂತಹ ಉತ್ಸಾಹ, ಏನು ರಣೋತ್ಸಾಹ, ಏನು ಬದುಕಿನೋತ್ಸಾಹ, ಏನು ಜೀವನೋತ್ಸಾಹ, ಏನು ಜ್ಞಾನ ಕೌಶಲ ಮನೋಭಾವಗಳ ಧೀಶಕ್ತಿಗಳ ಧಿಯೋಯೋನ ಪ್ರಚೋದಯ, ಇದರ ಆ ಅಭಿವ್ಯಕ್ತಿ ಹೇಗೆ ನಡೆಯುತ್ತೆ ನೋಡಿ. ಅವರು ಒಂದ್ ಸಣ್ಣ ಯುದ್ಧ ಮಾಡಿದ್ರೆ ಬಡ್ದಾಕ್ಬಿಡ್ತಾರೆ, ಒಂದ್ ಸಣ್ಣ ಕೆಲಸ ಮಾಡಿದ್ರೆ ಬೆಳೆದ ಎಂತ ಸಮುದ್ರದ ನೀರನ್ನ ಕುಡಿಯಕ್ ಮಾಡ್ಬೇಕು ಮಾಡಾಕ್ಬಿಡ್ತಾರೆ.
ರೈತರಿಗೆ ದೊಡ್ಡ ಕೆಲಸ ಮಾಡಾಕ್ಬಿಡ್ತಾರೆ. ಒಂದು ಸಣ್ಣ ಜನ, ಅದಕ್ಕೆ ಜನ ಸಣ್ಣವರಿಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ಹೂ ಯು ಆರ್ ಇಸ್ ನಾಟ್ ಇಂಪಾರ್ಟೆಂಟ್, ವಾಟ್ ಯು ಆರ್ ಇಸ್ ಇಂಪಾರ್ಟೆಂಟ್. ವಾಟ್ ಯು ಆರ್ ಇಸ್ ನಾಟ್ ಇಂಪಾರ್ಟೆಂಟ್, ಹೌ ಯು ಆರ್ ಇಸ್ ಇಂಪಾರ್ಟೆಂಟ್. ನೀನು ಯಾರು ಎನ್ನುವುದು ಮುಖ್ಯ ಅಲ್ಲ, ಏನು ಎನ್ನುವುದು ಮುಖ್ಯ. ಏನು ಎನ್ನುವುದು ಮುಖ್ಯ ಅಲ್ಲ, ಹೇಗೆ ಎನ್ನುವುದು ಮುಖ್ಯ. ಅದರಿಂದ ಈಗ ಹೇಗೆ, ಅಂದು ಹಾಗೆ ಅವರು, ಇಂದು ನಾವು ಹೇಗೆ. ಅದರಿಂದ ಇವರೆಲ್ಲ ಆದರ್ಶಪ್ರಾಯಗಳಾಗಬೇಕು. ಅದರಿಂದ